ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಪ್ರತಿಯೊಬ್ಬರಿಗೂ ಸ್ವಾಗತ. ಇದೇ ರೀತಿ ಇಂಜಿನಿಯರಿಂಗ್ ಕಾನ್ಸೆಪ್ಟ್ಸ್ಗೋಸ್ಕರ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸೊ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮತ್ತು ಮಿಷಿನ್ ಲರ್ನಿಂಗಲ್ಲಿ ಒಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಅಂತ ಬಂದರೆ ಅದು HCA ಅಥವಾ ಹೈರಾರ್ಕಿಯಲ್ ಕ್ಲಸ್ಟರಿಂಗ್ ಅನಾಲಿಸಿಸ್. ಈ ಹೈರಾರ್ಕಿಯಲ್ ಕ್ಲಸ್ಟರಿಂಗ್ ಅನಾಲಿಸಿಸ್ ಬರೋದು ಯಾವುದ್ರ ಅಂಡರಲ್ಲಿ? ಅನ್ಸೂಪರ್ವೈಸ್ಡ್ ಲರ್ನಿಂಗ್. ಅನ್ಸೂಪರ್ವೈಸ್ಡ್ ಲರ್ನಿಂಗ್ ಅಂದರೆ ಏನು? ನೋ ಡಿಸೈರಬಲ್ ಔಟ್ಪುಟ್. ನಮ್ಗೆ ಏನು ಔಟ್ಪುಟ್ ಬೇಕು ಅಂತ ಅಂದ್ಕೊಂಡಿರ್ತೀವಿ, ಆ ಔಟ್ಪುಟ್ ಅಥವಾ ಔಟ್ಕಮ್ ನಮಗೆ ಅನ್ಸೂಪರ್ವೈಸ್ಡ್ ಲರ್ನಿಂಗಲ್ಲಿ ನಮಗೆ ಸಿಗಲ್ಲ. ಸೊ ಅದನ್ನು ನಾವು ಯೂಸ್ ಮಾಡೋದು ಯಾವುದು? ಅನ್ಲೇಬಲ್ಡ್ ಡಾಟಾನ ಯೂಸ್ ಮಾಡ್ತಾ ಹೋಗ್ತೀವಿ. ಸೊ ಅದಕ್ಕೋಸ್ಕರ ಏನಾಗುತ್ತೆ ಅಂದರೆ ಈ ಅನ್ಸೂಪರ್ವೈಸ್ಡ್ ಲರ್ನಿಂಗ್ನ ಯೂಸ್ ಮಾಡಬೇಕಾದ್ರೆ ಲೆಸ್ ಅಕ್ಯುರೆಸಿ ಸಿಗ್ತಾ ಹೋಗುತ್ತೆ. ನೆಕ್ಸ್ಟ್, ಇಲ್ಲಿ ಹೈರಾರ್ಕಿಯಲ್ ಕ್ಲಸ್ಟರಿಂಗ್ ಅನಾಲಿಸಿಸ್ ಅಲ್ಲಿ ನಾವು ಫಸ್ಟ್ ಏನು ಮಾಡ್ತೀವಿ ಅಂದರೆ ಗ್ರೂಪ್ ದಿ ಅನ್ಲೇಬಲ್ಡ್ ಡೇಟಾ ಸೆಟ್ ಟು ಕ್ಲಸ್ಟರ್ಸ್. ನಾವು ಕ್ಲಸ್ಟರ್ಸ್ ಆಗಿ ಅನ್ಲೇಬಲ್ಡ್ ಡೇಟಾ ಸೆಟ್ನ ಬೈಫರ್ಗೇಟ್ ಮಾಡ್ತಾ ಹೋಗ್ತೀವಿ. ಅದು ಹೆಂಗೆ? ಇನ್ ಫಾರ್ಮ್ ಆಫ್ ಟ್ರೀಯಲ್ಲಿ ನಾವು ಡಿಪಿಕ್ಟ್ ಮಾಡ್ತಾ ಹೋಗ್ತೀವಿ. ಅದನ್ನು ನಾವೇನಂತ ಕರಿತೀವಿ? ಡೆಂಡೋಗ್ರಾಮ್ ಅಂದರೆ ಏನು? ನಾವು ಅನ್ಲೇಬಲ್ಡ್ ಡೇಟಾ ಸೆಟ್ನ ಗ್ರೂಪ್ ಮಾಡ್ತೀವಿ ಕ್ಲಸ್ಟರ್ಸ್ ಆಗಿ, ಅದನ್ನು ನಾವು ಟ್ರೀ ರೆಪ್ರೆಸೆಂಟೇಷನ್ ಅಲ್ಲಿ ಮಾಡ್ತಾ ಹೋಗ್ತೀವಿ. ಅದನ್ನು ನಾವೇನಂತ ಕರಿತೀವಿ? ಡೆಂಡ್ರೋಗ್ರಾಮ್ ಅಂತ ಕರಿತೀವಿ. ಹೈರಾರ್ಕಿಯಲ್ ಕ್ಲಸ್ಟರಿಂಗ್ ಅನಾಲಿಸಿಸ್ ಅಲ್ಲಿ ಟೋಟಲ್ 2 ಟೈಪ್ ಆಫ್ ಅಪ್ರೋಚಸ್ ಬರುತ್ತೆ. 2 ಅಪ್ರೋಚಸ್. ಮೊದಲನೇದು ಬಾಟಮ್ ಅಪ್ ಅಪ್ರೋಚ್ ಮತ್ತೆ ಎರಡನೇದು ಟಾಪ್ ಡೌನ್ ಅಪ್ರೋಚ್ ಅಂತ ಬರುತ್ತೆ. ಸೊ ಈ ಬಾಟಮ್ ಅಪ್ ಅಪ್ರೋಚ್ ಅಲ್ಲಿ ಏನ್ ಮಾಡ್ತೀವಿ ಅಂದ್ರೆ ಟೇಕ್ ಆಲ್ ಡಾಟಾ ಪಾಯಿಂಟ್ ಆಸ್ ಸಿಂಗಲ್ ಕ್ಲಸ್ಟರ್ ಅಂತ ನಾವು ಕನ್ಸಿಡರ್ ಮಾಡ್ತಾ ಹೋಗ್ತೀವಿ. and merge till one is left. ಅದರ ಆಪೋಸಿಟ್ ನಾವೇನು ಮಾಡ್ತೀವಿ? ಟಾಪ್ ಡೌನ್ ಅಪ್ರೋಚ್ ಅಲ್ಲಿ ಮಾಡ್ತಾ ಹೋಗ್ತೀವಿ. ಸೊ ಹೈರಾರ್ಕಿಯಲ್ ಕ್ಲಸ್ಟರಿಂಗ್ ಅನ್ನು ನೋಡ್ತಾ ಹೋದಾಗ ನಮಗೆ ಡಿಸ್ಟೆನ್ಸ್ ಮೆಜರ್ ಬಿಟ್ವೀನ್ 2 ಕ್ಲಸ್ಟರ್ಸ್ ಅನ್ನೋದನ್ನು ಕೂಡ ನಾವು ಕಲಿತಾ ಹೋಗ್ಬೇಕಾಗತ್ತೆ. ಸೊ ಏನ್ ಬಗ್ಗೆ ಕಲಿತಾ ಹೋಗ್ಬೇಕಾಗತ್ತೆ? ಇದನ್ನ ರಬ್ ಮಾಡ್ತೀನಿ. ಒಂದು ಬುಕ್ ಅಥವಾ ಪೇಪರಲ್ಲಿ ಬರ್ಕೊಂಡ್ರೆ ಈಸಿಯಾಗಿ ಅರ್ಥ ಆಗ್ತಾ ಹೋಗುತ್ತೆ. ಸೊ ಇಲ್ಲೇನು ಮಾಡ್ತೀವಿ ಅಂತ ಅಂದರೆ ಡಿಸ್ಟೆನ್ಸ್ ಮೆಷರ್ ಬಿಟ್ವೀನ್ 2 ಕ್ಲಸ್ಟರ್ಸ್. ಡಿಸ್ಟೆನ್ಸ್ ಮೆಷರ್ ಬಿಟ್ವೀನ್ 2 ಕ್ಲಸ್ಟರ್ಸ್. 2 ಕ್ಲಸ್ಟರ್ ಮಧ್ಯೆ ಇರುವಂಥ ಡಿಸ್ಟೆನ್ಸ್ನ ನಾವು ಮೊದಲಿಗೆ ಫೈಂಡ್ ಔಟ್ ಮಾಡಬೇಕಾಗುತ್ತೆ ಹೈರಾರ್ಕಿಯಲ್ ಕ್ಲಸ್ಟರಿಂಗನ್ನು ಅನಾಲಿಸಿಸ್ ಮಾಡಬೇಕಾದ್ರೆ. ಆವಾಗ ನಾವೇನು ಮಾಡ್ತೀವಿ ಅಂದರೆ ಡಿಸ್ಟೆನ್ಸ್ ಮೆಷರ್ ಬಿಟ್ವೀನ್ 2 ಕ್ಲಸ್ಟರ್ಸ್ನ ನಾವು 4 ಟೈಪ್ಸ್ ಆಗಿ ಆ ಡಿಸ್ಟೆನ್ಸ್ ಮೆಷರ್ನ ಮಾಡ್ತೀವಿ. ಮೊದಲನೇದು ಸಿಂಗಲ್ ಲಿಂಕೇಜ್. ನೆಕ್ಸ್ಟ್ ಎರಡನೇದು ಕಂಪ್ಲೀಟ್ ಲಿಂಕೇಜ್. ನಾನು ಡಯಾಗ್ರಾಮ್ ಮುಖಾಂತರ ಎಕ್ಸ್ಪ್ಲೇನ್ ಮಾಡ್ತೀನಿ ಪ್ರತಿಯೊಂದನ್ನು. ಮೂರನೇದು ಆವ್ರೇಜ್ ಲಿಂಕೇಜ್. ನಾಲ್ಕನೇದು ಸೆಂಟ್ರಾಯ್ಡ್ ಲಿಂಕೇಜ್. ಈ ಸಿಂಗಲ್ ಲಿಂಕೇಜಲ್ಲಿ ಏನಾಗುತ್ತೆ ಅಂದರೆ ಮೇಜರ್ ಆಗಿ ಇಷ್ಟನ್ನು ನೆನಪಿಟ್ಕೊಳ್ಳಿ. ಶಾರ್ಟೆಸ್ಟ್ ಡಿಸ್ಟೆನ್ಸ್ ಬಿಟ್ವೀನ್ ಕ್ಲೋಸೆಸ್ಟ್ ಪೇರ್. ಫಾರ್ ಎಕ್ಸಾಂಪಲ್ ಇದೊಂದು ಗ್ರಾಫ್ ಥರ ಇದೆ. ಇಲ್ಲೊಂದು ಕ್ಲಸ್ಟರ್ ಇದೆ, ಇಲ್ಲಿ ಡೇಟಾ ಪಾಯಿಂಟ್ಸ್ ಇದೆ. ಇಲ್ಲಿ ಶಾರ್ಟೆಸ್ಟ್ ಡಿಸ್ಟೆನ್ಸಲ್ಲಿರೋ 2 ಕ್ಲಸ್ಟರ್ ಮಧ್ಯೆ ಇರುವಂಥ ಡಿಸ್ಟೆನ್ಸನ್ನು ನಾವು ಸಿಂಗಲ್ ಲಿಂಕೇಜ್ ಅಂತ ಕರಿತೀವಿ. ನೆಕ್ಸ್ಟ್ ಕಂಪ್ಲೀಟ್ ಲಿಂಕೇಜ್ ಅಂದರೆ ಏನು? ಕಂಪ್ಲೀಟ್ ಲಿಂಕೇಜ್ ಮಾಡಬೇಕಾದ್ರೆ 2 ಕ್ಲಸ್ಟರ್ ಇದೆ ಅಂತ ಅಂದ್ಕೊಳ್ಳಿ. ಫಾರ್ತೆಸ್ಟ್ ಅಂದರೆ ದೂರ ಇರುವಂಥ 2 ಕ್ಲಸ್ಟರ್ಸ್ನ ನಾವು ಯೂಸ್ ಮಾಡ್ತಾ ಹೋಗ್ತೀವಿ. ನೆಕ್ಸ್ಟ್ ಆವ್ರೇಜ್ ಲಿಂಕೇಜ್ ಏನು ಮಾಡ್ತೀವಿ? ಆವ್ರೇಜ್ ಆಗಿರುವಂತಹ ಡೇಟಾ ಪಾಯಿಂಟ್ಸ್ನ ನಾವು ಯೂಸ್ ಮಾಡ್ತಾ ಹೋಗ್ತೀವಿ. ಆವ್ರೇಜ್ ಅಂದರೆ ಎಲ್ಲದನ್ನು ಆವ್ರೇಜ್ ಮಾಡಿದ್ರೆ ನಮಗೆ ಡೇಟಾ ಪಾಯಿಂಟ್ಸ್ ಏನು ಬರುತ್ತೆ ಅದನ್ನು. ನೆಕ್ಸ್ಟ್ ಸೆಂಟ್ರಾಯ್ಡಲ್ ಮಾಡಬೇಕಾದ್ರೆ 2 ಕ್ಲಸ್ಟರ್ ಇದೆ ಅಂತ ಅಂದ್ಕೊಳ್ಳಿ. ಸೆಂಟ್ರಾಯ್ಡ್ನ ಫಸ್ಟು ನಾವು ಫೈಂಡ್ ಔಟ್ ಮಾಡ್ತೀವಿ. ಆ ಫೈಂಡ್ ಔಟ್ ಮಾಡಿರೋ ಸೆಂಟ್ರಾಯ್ಡ್ ಮಧ್ಯೆ ಇರುವಂತಹ ಡಿಸ್ಟೆನ್ಸನ್ನು ನಾವು 2 ಕ್ಲಸ್ಟರ್ ಮಧ್ಯೆ ಡಿಸ್ಟೆನ್ಸ್ನ ಮೆಜರ್ ಮಾಡ್ತಾ ಹೋಗ್ತೀವಿ.
ಸೊ ಹೈರಾರ್ಕಿಯಲ್ ಕ್ಲಸ್ಟರಿಂಗ್ ಅನಾಲಿಸಿಸ್ ಒಂದು ಇಂಪಾರ್ಟೆಂಟ್ ಪ್ರಾಬ್ಲಮ್ ಆಗಿರುತ್ತೆ. ಸೊ ಅದರ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಅಸೆಸ್ ಮಾಡಿ. ಈಸಿಯಾಗಿ ನಾನು ಎಕ್ಸ್ಪ್ಲೇನ್ ಮಾಡಿರ್ತೀನಿ. ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನ್ನಲ್ಲಿ ಟೈಪ್ ಮಾಡಿ. ಥ್ಯಾಂಕ್ ಯು.